ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪ್ರತಿಭಾ ಪುರಸ್ಕಾರವನ್ನು ಇದೇ ತಿಂಗಳು 20ನೇ ತಾರೀಕು ಪಟ್ಟಣದ ಜಯನಗರ ಬಡಾವಣೆಯಲ್ಲಿರುವ ಮಲ್ಲಿಕಾರ್ಜುನ್ ಚಾರಿಟಬಲ್ ಟ್ರಸ್ಟ್ ಕಚೇರಿಯ ಮುಂಭಾಗ ಆಯೋಜಿಸಿದ್ದು, ತಾಲೂಕಿನಾದ್ಯಂತ SSLCಯಲ್ಲಿ 95% ಮತ್ತೆ PUCಯಲ್ಲಿ 90% ಮತ್ತೆ ಪದವಿಯಲ್ಲಿ ಪ್ರತಿ ಕೋರ್ಸಿನ 2 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಆಯೋಜಿಸಿದ್ದು, ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸುತ್ತಿರುವಂತಹ ಶ್ರೀ ಪರಮ ಪೂಜ್ಯ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಚುಂಚನಗಿರಿ ಮತ್ತು ಕನಕ ಗುರುಪೀಠದ ಶಿವಾನಂದನಾಥ ಸ್ವಾಮೀಜಿಯವರು ಮತ್ತು ತಾಲೂಕಿನ ಸ್ವಾಮೀಜಿಗಳಾದಂಥ ತೆಂಡೇಕೆರೆ ಬಾಳೆಹೊನ್ನೂರು ಶಾಖಾ ಮಠದ ಗಂಗಾಧರ ಸ್ವಾಮೀಜಿಯವರು ಮತ್ತು ಕಾಪನಹಳ್ಳಿ ಗವಿಮಠದ ಸ್ವತಂತ್ರ ಚನ್ನವೀರ ಸ್ವಾಮೀಜಿಯವರು ಮತ್ತು ಬೇಬಿ ಮಠದ ಶಿವಯೋಗೇಶ್ವರ ಶ್ರೀ ಶಿವ ಬಸವ ಸ್ವಾಮೀಜಿಯವರು ಆಗಮಿಸುತ್ತಿದ್ದು, ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಅದೇ ದಿನ 11 ಗಂಟೆಗೆ ಅಂದರೆ 20/5/2025 ಮಂಗಳವಾರ ಬೆಳಿಗ್ಗೆ 11 ಗಂಟೆಗೆ ಕಚೇರಿಯ ಆವರಣದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಆಯೋಜಿಸಿದ್ದು, ತಾಲೂಕಿನಲ್ಲಿ ವ್ಯಾಸಂಗ ಮಾಡಿದ SSLC ಮತ್ತು PUC ಮತ್ತು ಪದವಿ ವಿದ್ಯಾರ್ಥಿಗಳು ಈ ಪ್ರತಿಭಾ ಪುರಸ್ಕಾರದಲ್ಲಿ ಭಾಗವಹಿಸಿ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಬೇಕೆಂದು ಎಲ್ಲರಲ್ಲೂ ಮನವಿ ಮಾಡುತ್ತೇವೆ. ಧನ್ಯವಾದಗಳು. KR ಪೇಟೆ ತಾಲೂಕಿನ ಸಮಾಜ ಸೇವಕರಾದ ಮಲ್ಲಿಕಾರ್ಜುನ್ ಅಭಿಮಾನಿಗಳ ಬಳಗ ಹಾಗೆ ಶ್ರೀ ಮಲ್ಲಿಕಾರ್ಜುನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇದೇ ಮೇ 20ನೇ ತಾರೀಕು ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಕೃಷ್ಣರಾಜಪೇಟೆ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. SLC ಪರೀಕ್ಷೆನಲ್ಲಿ 95% ಅಂಕಗಳನ್ನ ಪಡೆದಿರುವಂತಹ ವಿದ್ಯಾರ್ಥಿಗಳು, ದ್ವಿತೀಯ PUCನಲ್ಲಿ 90% ಅಂಕಗಳನ್ನು ಪಡೆದಿರುವಂತಹ ವಿದ್ಯಾರ್ಥಿಗಳು, ಹಾಗೆ SLC ನಲ್ಲಿ CBSE ನಲ್ಲಿ 80% ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳು, ಮತ್ತೆ ಎಲ್ಲ ಪದವಿ ಕಾಲೇಜುಗಳಲ್ಲಿ BA ನಲ್ಲಿ 2, BCom ನಲ್ಲಿ 2, BSc ನಲ್ಲಿ 2, BBA ನಲ್ಲಿ 2 ಟಾಪರ್ಸ್ ಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ಮಾಡ್ತಕ್ಕಂತ ಕಾರ್ಯವನ್ನ ನಾವು ಶ್ರೀ ಮಲ್ಲಿಕಾರ್ಜುನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಮೇ 20ನೇ ತಾರೀಕು ಮಂಗಳವಾರ ಬೆಳಗ್ಗೆ 11 ಗಂಟೆಗೆ KR ಪೇಟೆ ಪಟ್ಟಣದ ಜಯನಗರ ಬಡಾವಣೆಯಲ್ಲಿ ಇರತಕ್ಕಂತ ಶ್ರೀ ಮಲ್ಲಿಕಾರ್ಜುನ ಅಭಿಮಾನಿಗಳ ಬಳಗದ ಕಚೇರಿ ಆವರಣದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೂಜ್ಯ ಜಗದ್ಗುರುಗಳಾಗಿರುವಂತ ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. KR ಪೇಟೆ ತಾಲೂಕಿನ ಅರ್ಹ ಪ್ರತಿಭಾವಂತ ವಿದ್ಯಾರ್ಥಿಗಳು ಇದೇ ತಿಂಗಳು ಮೇ 17ನೇ ತಾರೀಕಿನ ಒಳಗಡೆ ಯಾರು SLC ನಲ್ಲಿ 95% ಅಂಕಗಳನ್ನ ಪಡೆದಿದ್ದಾರೆ, ದ್ವಿತೀಯ PUC ನಲ್ಲಿ 90% ಅಂಕ ಪಡೆದಿದ್ದಾರೆ ಅಂತ ಪ್ರತಿಭಾವಂತ ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿಗಳ ಸಮೇತ ನಮ್ಮ ಮಲ್ಲಿಕಾರ್ಜುನ್ ಅಭಿಮಾನಿಗಳ ಬಳಗದ ಕಚೇರಿಗೆ ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ. ಅರ್ಜಿಯನ್ನ ಸಲ್ಲಿಸಿದಂತ ಪ್ರತಿಭಾವಂತ ವಿದ್ಯಾರ್ಥಿಗಳು 20ನೇ ತಾರೀಕು ನಡೀತಾ ಇರತಕ್ಕಂತ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅಂತ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಳೆದ 3 ವರ್ಷಗಳಿಂದ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇದು ನಮ್ಮ KR ಪೇಟೆ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರ ಪ್ರತಿಭೆಗೆ ಒಂದು ಗೌರವವನ್ನು ನೀಡ್ತಕ್ಕಂತ ವಿಶೇಷವಾದ ಕಾರ್ಯಕ್ರಮ. ಹಾಗೆ ನಮ್ಮ KR ಪೇಟೆ ತಾಲೂಕಿನ ಎಲ್ಲಾ ಪ್ರೌಢಶಾಲೆಗಳ 2 ಟಾಪರ್ಸ್ಗಳು, ಆ 2 ಟಾಪರ್ಸ್ಗಳನ್ನ ಗೌರವಿಸುವಂತ ಕಾರ್ಯಕ್ರಮ ಕೂಡ ಇದು ಆಗಿರ್ತದೆ. ದಯಮಾಡಿ ನಮ್ಮ KR ಪೇಟೆ ತಾಲೂಕಿನ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನ ಸದುಪಯೋಗ ಮಾಡ್ಕೋಬೇಕು. ಯಾರು ಅರ್ಹರಿದ್ದಾರೆ ಈ ಒಂದು ಪ್ರತಿಭೆಯ ಪುರಸ್ಕಾರವನ್ನ ಪಡೀಲಿಕ್ಕೆ ಅವರು ಅರ್ಜಿಯನ್ನ ಸಲ್ಲಿಸಿ ದಯಮಾಡಿ 20ನೇ ತಾರೀಕು ನಡೆಯುವಂತ ಒಂದು ಭವ್ಯವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ಕಾರ್ಯಕ್ರಮದಲ್ಲಿ ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೂಜ್ಯ ಜಗದ್ಗುರುಗಳಾದ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳ ಜೊತೆನಲ್ಲಿ ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿಗಳಾಗಿರುವಂತ ಡಾಕ್ಟರ್ JN ರಾಮಕೃಷ್ಣೇಗೌಡರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೆ ಕಾಗಿನೆಲೆ ಕನಕ ಗುರುಪೀಠದ ಮೈಸೂರು ವಿಭಾಗದ KR ನಗರ ಮಠದ ಶಿವಾನಂದಪುರಿ ಮಹಾಸ್ವಾಮೀಜಿಯವರು, ನಮ್ಮ KR ಪೇಟೆಯ ತೆಂಡೇಕೆರೆಯ ಬಾಳೆಹೊನ್ನೂರು ಶಾಖಾ ಮಠದ ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿಗಳು,
ಬೇಬಿ ಬೆಟ್ಟದ ಶಿವಯೋಗಿ ರಾಮೇಶ್ವರ ಮಠದ ರಾಮಯೋಗಿ ಸ್ವಾಮೀಜಿಗಳು, ರಾಮೇಶ್ವರ ಸ್ವಾಮೀಜಿಯವರು, ಮತ್ತೆ ನಮ್ಮ ಕಾಪನಹಳ್ಳಿ ಗವಿ ಮಠದ ಶ್ರೀ ಸ್ವತಂತ್ರ ಚನ್ನವೀರಯ್ಯ ಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದಾರೆ. ದಯಮಾಡಿ ನಮ್ಮ KR ಪೇಟೆ ತಾಲೂಕಿನ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು ನಿಗದಿತ ಸಮಯದ ಒಳಗಡೆ ತಮ್ಮ ಅಂಕಪಟ್ಟಿಗಳ ಸಮೇತ ಅರ್ಜಿಯನ್ನ ಸಲ್ಲಿಸಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ನಾವು ಶ್ರೀ ಮಲ್ಲಿಕಾರ್ಜುನ್ ಅಭಿಮಾನಿ ಬಳಗ ಮತ್ತು 18 ಲಾಸ್ಟ್ ಅರ್ಜಿ ಸಲ್ಲಿಸೋದು. ಶ್ರೀ ಮಲ್ಲಿಕಾರ್ಜುನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವು ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಮಹೇಶ್ ಸರ್ ಅವರು ತಿಳಿಸ್ತಾ ಇರೋ ಹಾಗೆ ಒಂದು ದಿನ ಅಂತಿಮವಾಗಿ ಮೇ 18ನೇ ತಾರೀಕಿನ ಒಳಗಡೆ ಯಾವ ಅರ್ಜಿಗಳು ಬರ್ತವೆ ಅಂತ ಅರ್ಜಿಗಳನ್ನ ಮಾತ್ರ ನಾವು ಪರಿಗಣಿಸ್ತೇವೆ. ದಯಮಾಡಿ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು ಮನವಿ ಸಲ್ಲಿಸಬೇಕು, ಅರ್ಜಿ ಸಲ್ಲಿಸಬೇಕು ಅಂತ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೇವೆ. ನಮಸ್ಕಾರ. ಶೇಕಡ 100 ಮಹೇಶ್ ಅವರು ಮತ್ತೆ ನೀಲ್ಕಂಠ ಅವರು ಸಾಕಷ್ಟು ವಿಚಾರಗಳನ್ನ ನಮ್ಮ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅದಲ್ಲದೆ ಅದ್ರ ಜೊತೆಗೆ ಪ್ರತಿಭಾನ್ವಿತರಲ್ದೇನೆ ಶೇಕಡ 100 ಅಂಕಗಳನ್ನ ಪಡೆದಂತಹ ತಾಲೂಕಿನ ಶಾಲೆ ಮತ್ತೆ ಕಾಲೇಜುಗಳಿಗೂ ಕೂಡ ಅವತ್ತು ಒಂದು ಗೌರವಾರ್ಪಣಾ ಸಮಾರಂಭ ಇರ್ತದೆ. ಅದ್ರ ಜೊತೆಗೆ ನಮ್ಮ KR ಪೇಟೆ ತಾಲೂಕಿನಲ್ಲಿ ಹುಟ್ಟಿ ರಾಜ್ಯದ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿರತಕ್ಕಂತಹ ಸಾಧಕರನ್ನು ಕೂಡ ಅವತ್ತು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸತಕ್ಕಂತ ಬಗ್ಗೆ ತೀರ್ಮಾನ ಮಾಡಿದ್ದೀವಿ. ಯಾಕೆ ಅಂದ್ರೆ ಈ ಸಾಧಕರನ್ನ ಮಕ್ಕಳ ಮುಂದೆ ನಾವು ತೋರಿಸಿದ್ರೆ ಬಹುಶಃ ಮಕ್ಕಳಿಗೆ ಅವರೊಂದು ಪ್ರೇರಣೆ ಮತ್ತೆ ಸ್ಫೂರ್ತಿಯನ್ನು ಕೊಡ್ತಾರೆ ಅನ್ನತಕ್ಕಂತ ಒಂದು ಸದಾಶಯದಿಂದ ನಾವು ತಾಲೂಕಿನ IPS, IAS ಅಧಿಕಾರಿಗಳು, KS ಅಧಿಕಾರಿ ಈ ತರ ಆಗಿರತಕ್ಕಂತಹ ಎಲ್ಲ ಗೌರವಾನ್ವಿತ ಸಾಧಕರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು ನಿಗದಿತ ಸಮಯದಲ್ಲಿ ತಮ್ಮ ಪ್ರತಿಭಾನ್ವಿತರ ಹೆಸರನ್ನ ನೋಂದಣಿ ಮಾಡ್ಕೊಂಡು ಈ ಕಾರ್ಯಕ್ರಮ ಒಂದು ಯಶಸ್ವಿ ಆಗ್ಲಿಕ್ಕೆ ಸಹಕರಿಸಬೇಕು ಅಂತ ಹೇಳಿ ನಾನು ಮಲ್ಲಿಕಾರ್ಜುನ್ ಚಾರಿಟಬಲ್ ಟ್ರಸ್ಟ್ ಮತ್ತೆ ಮಲ್ಲಿಕಾರ್ಜುನ್ ಅಭಿಮಾನಿ ಬಳಗದ ಪರವಾಗಿ ಮತ್ತೊಮ್ಮೆ ನಾನು ಎಲ್ರಿಗೂ ಧನ್ಯವಾದಗಳನ್ನು ಕೇಳ್ಕೊತೀನಿ. ಥ್ಯಾಂಕ್ ಯು.